ನಾರಾಯಣ ಸ್ವಾಮಿ ಅವರು ಇನ್ನೂ ಮುಂದುವರಿಸಬೇಕಂತೆ ಅವರು ಹೇಳಿ ಸರ್. ಅಂದರೆ ಎಲ್ಲಿತ್ತು ಅಲ್ಲಿಗೆ ಇದ್ಬಿಟ್ಟು ಪರಮೇಶ್ವರ್ ಅವ್ರದ್ದು ಅದಾಯಿತು. ಅವರು ಏನೆಲ್ಲ ಕಷ್ಟ ಆಯಿತು ಅಂತ ಗೊತ್ತಿದೆ ಮೊದಲೇ. ಈಗ ಖರ್ಗೆ ಅವರು ಇಲ್ಲಿಂದ ಹೋದರು. 13ರಲ್ಲಿ ಮತ್ತೆ ಮುಖ್ಯಮಂತ್ರಿ ಅಂತ ಬರ್ತದೆ ಅಂತ ಆಯಿತು. ಇವರು ಸೋತಿದ್ದರಿಂದ ಅವ್ರು ಕೇಳಿದರೆ ಎಲ್ಲರನ್ನೂ ಎತ್ಕಟ್ಬಿಟ್ಟಿವರು. ವಿಶ್ವನಾಥ್ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಒಂದೇ, ಯಾರನ್ನು ಹೊರಗಡೆ, ಯಾಕಂದ್ರೆ ಇವರು ಸೋತ್ಬಿಟ್ಟಿದ್ರು. ಪರಮೇಶ್ವರ ಆಗಂಗಿಲ್ಲ, ಹೊರಗಡೆಯಿಂದ ಯಾರನ್ನೂ ತಂದು ಏರಬಾರ್ದು, ಹಂಗೇನಾದ್ರೂ ಆದರೆ ನಾವು ಸಹಿಸ್ಕೊಳ್ಳಲ್ಲ ಅಂತ ವಿಶ್ವನಾಥ್ ಅವರು ಎಲ್ಲರ ಕೈಲೂ ಎಳಿಸಿದ್ದು ಗಲಾಟೆ ಮಾಡಿಸ್ಬಿಟ್ರು. ಆ ಟೈಮ್ನಲ್ಲೂ ಹೋಯ್ತು. ಅವ್ರು ಅಲ್ಲೇ ಹೋದರು. ಈಗ ಅಲ್ಲೇನೋ ಅಪೋಸಿಷನ್ ಲೀಡ್ರು ಅದೆಲ್ಲ ಹಾಕ್ಕೊಂಡಿದ್ರು. ಈಗ ನೋಡಿ, ನಾನು ಮೊದಲಿಂದ ಹೇಳ್ತಿದ್ದೆ ಸಿದ್ದರಾಮಯ್ಯ ಪಕ್ಕಾ ದಲಿತ ವಿರೋಧಿ ಅಂತ. ನಾನು ಮೊದಲಿಂದನೂ ಹೇಳ್ತಿದ್ದೀನಿ, ಇದುವರೆಗೂ ಹೇಳ್ತೀನಿ, ಇನ್ನೂ ಹೇಳ್ತೀನಿ. ಅದ್ರ ಜೊತೆಗೆ ಎಲ್ಲಿ ಏನಾಗಿದ್ದಂತಂದರೆ, ಈಗ ನಡೆದಿದ್ದು ಪ್ರಧಾನಮಂತ್ರಿ ಇದಕ್ಕೆ ಇಂಡಿಯಾ ಅಲಿಯನ್ಸ್ ಇವರು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸೇ ಮೇಯ್ನು ಇದ್ರೆ ಇರಲಿ, ಹೊರಗಡೆ ಅವರೆಲ್ಲ ಸೇರಿ ಈಗ ಒಬ್ಬ ವ್ಯಕ್ತಿ ಬೇಕು. ಅವರ ಅಳತೆ ಮಾಡಿದ್ರು. ರಾಹುಲ್ ಗಾಂಧಿಗೂ ಇವ್ರಿಗೂ ಇರ್ತಕ್ಕಂಥ ಇದು ವಯಸ್ಸಲ್ಲಾಗಲಿ ಅನುಭವದಲ್ಲಾಗಲಿ ಯಾವುದೇ ರೀತಿ ರಾಹುಲ್ ಗಾಂಧಿ ಈಸ್ ನಾಟ್ ಈಕ್ವಲ್ ಟು ಮಲ್ಲಿಕಾರ್ಜುನ್ ಖರ್ಗೆ. ಆಮೇಲೆ ಜಾತಿಯಲ್ಲೂ ಇಡೀ ಸಮುದಾಯ ಅವರನ್ನು ನಾವು ಸೆಳೀಬೋದು, ಉದ್ದೇಶ ಇರ್ಬೋದು ಅವ್ರಿಗೆ. ಅವರನ್ನು ಮಮತಾ ಬ್ಯಾನರ್ಜಿ ಅವರ ಹೆಸರು ಹೇಳಿದ್ರು, ಸೆಕೆಂಡೆಡ್ ಬೈ ಕೇಜ್ರಿವಾಲ್. ಹೌದು, ಏನೋ ಇವರು ಒಪ್ಪೋದಿಲ್ಲ ನಿತೀಶ್ ಕುಮಾರ್ ಅಂತಿದ್ರು, ಅವರು ಬಂದು ಇಲ್ಲ ಅದು ಸರಿ ಅಂತಂದ್ರು. ಇವೆಲ್ಲ ಆದಮೇಲೆ ತುಟ್ಟಕ್ಕೆ ಪಿಟ್ಟಕ್ಕೆ ಅಂದಿಲ್ಲ ಕಾಂಗ್ರೆಸ್ನವರು. ಕರೆಕ್ಟ್, ಸುಮ್ಮನಿದ್ರು. ಪ್ರಶ್ನೆ ಬಂದಿದ್ದೆಲ್ಲಿ? ಒಂದು ನಿಮಿಷ ಪ್ರಶ್ನೆ ಬಂದಿದ್ದೆಲ್ಲಿ? ಅವರು ವಿರೋಧ ಮಾಡಲಿಲ್ಲ, ಸರಿನಾ? ಅವರು ವಿರೋಧ ಮಾಡಲಿಲ್ಲ. ಆದ್ರೆ ಅದಾದ್ಮೇಲೆ ಇಲ್ಲಿ ತಗೊಳ್ಳಿ, ಮಾನ್ಯ ಮುಖ್ಯಮಂತ್ರಿಗಳು ಅವರು ಈ ರಾಜ್ಯದ ಮಗ, ಈ ರಾಜ್ಯದ ಮಗ, ಯಾರ ಅಭ್ಯರ್ಥಿ ಯಾರಾಗಬೇಕು, ಯಾರು ಆಗ್ತಾರೆ ಹೇಳುವಂತ ಪರಿಪಾಠ ವಿರೋಧಿಸಿದವರು ಯಾರೀಗ? ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಮಣಿಪುರದಿಂದ ಮುಂಬೈವರೆಗೂ ಪಾದಯಾತ್ರೆ ಮಾಡಿ, ಸಂಚಾರ ಮಾಡಿ ಒಂದು ನಟರಾಜಗೌಡ್ರೆ ಅವ್ರು ಹೇಳಿರೋದ್ರಲ್ಲಿ ಒಂದ್ ಪಿಕ್ ಮಾಡ್ಕೊಳ್ತಾ ಇದ್ದೀನಿ. ಇಡೀ ಸಾರಾಂಶಗಳಲ್ಲಿ ನೋಡೋದಾದ್ರೆ, ರಾಹುಲ್ ಗಾಂಧಿ ಅವರು ಎಲ್ಲೂ ಖರ್ಗೆ ಅವರ ವಿಚಾರದಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅನ್ನುವಂಥ ಹೇಳಿಕೆನೂ ಬರಲಿಲ್ಲ. ಸೋನಿಯಾ ಗಾಂಧಿ ಅವ್ರ ವಿಚಾರದಲ್ಲೂ ಬರಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಖರ್ಗೆ ಅವರು ನಮ್ಮ ರಾಜ್ಯದವರೊಬ್ಬರು ಆಗ್ಲಿ ಬಿಡ್ರಿ ಅನ್ನುವಂಥ ಮಾತು ಬರಲಿಲ್ಲ. ಮತ್ತು ಅಲ್ಲಿ ರಾಹುಲ್ ಗಾಂಧಿ ಅಂತ ಬರ್ತಾ ಇದೆ. ಯಾಕೆ ಅಷ್ಟೊಂದು ಖರ್ಗೆ ಅವರ ಮೇಲೆ ಒಬ್ಬ ದಲಿತರು ಪ್ರಧಾನಿಗಳ ಅಭ್ಯರ್ಥಿ ಅಂತ ಬಿಂಬಿಸೋಕೂ ಕಷ್ಟನಾ? ಅದನ್ನೂ ಆಗಲ್ವಾ? ಒಂದು ಸತ್ಯ ಏನಂದ್ರೆ, ಚಲವಾದಿ ಅವರು 40 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದಲ್ಲ, ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಅಲ್ಲಿ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಥವಾ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೋಗುವಂತ ಪರಿಪಾಠ ಇಲ್ಲ. ಯಾವಾಗ್ಲೂ ಅಷ್ಟೇ. ಪ್ರಧಾನಮಂತ್ರಿ ಘೋಷಣೆ ಮಾಡಲ್ಲ. ಗಂಗಾಧರ ಮೂರ್ತಿ ಅವರು ಹೇಳಿದ್ದಾರೆ, ನೆಹರು ಅವರ ಹೆಸರಿನಲ್ಲೇನೆ ಚುನಾವಣೆಗೆ ಹೋಗಿದ್ದು, ಇಂದಿರಾ ಗಾಂಧಿ ಅವರ ಹೆಸರಲ್ಲೇ ಚುನಾವಣೆಗೆ ಹೋಗಿದ್ದು, ರಾಜೀವ್ ಗಾಂಧಿ ಅವ್ರನ್ನ ಹೆಂಗ್ ಮಾಡಿದ್ದು ಪ್ರಧಾನಿನ? ಅವರು ಎಂಪಿನೂ ಇರಲಿಲ್ಲ, ರಾಜ್ಯಸಭೆನೂ ಇರಲಿಲ್ಲ, ರಾಜಕೀಯಲ್ಲೇ ಇರಲಿಲ್ಲ. ಯಾರು ಸಂಸದರು ಗೆದ್ದಂತವರು ಅಥವಾ ಕಾಂಗ್ರೆಸ್ ಸಂಸದೀಯ ಮಂಡಳಿ ಇದೆಯಲ್ಲ, ಅದು ತೀರ್ಮಾನ ಮಾಡಿ ತಮ್ಮ ಒಂದು ದಿನಾನೂ ತೀರ್ಮಾನ ಆಗಿಲ್ಲ. ಅದಕ್ಕೆ ಕೇಳಿ, ಗೊತ್ತಲ್ಲ ಅವ್ರಿಗೆ. ಸಂಸದರು ಗೆದ್ದಂತ ಸಂಸದರು ತಮ್ಮ ನಾಯಕರನ್ನ ಆಯ್ಕೆ ಮಾಡಿಕೊಂಡು ಪ್ರಧಾನಮಂತ್ರಿ ಮಾಡೋದು ಇದೇ ಸಂಸದೀಯ ಪ್ರಣಾಳಿಕೆ ಪದ್ಧತಿ ಇರುವಂತದ್ದು. ಅದೇ ಪದ್ಧತಿ ನಮ್ಮಲ್ಲಿ ಅದೇ ಪದ್ಧತಿ ಇರುವಂತದ್ದು. ಇಲ್ಲ, ಬಿಜೆಪಿ ಹೋಗಿ ನೀವೆಲ್ಲ ಮರ್ತು ಬಿಟ್ಟಿದ್ರೆ ಬಿಡಿ. ಒಂದು ವ್ಯವಸ್ಥೆ ಇದೇ ವ್ಯವಸ್ಥೆ ಇರ್ತಕ್ಕಂಥದ್ದು. ನಮ್ಮಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋ ಪರಿಪಾಠ ಇಲ್ಲ. ಆದ್ರೂ ಕೂಡ ಮಾನ್ಯ ಖರ್ಗೆ ಅವರಿಗೆ ಕರ್ನಾಟಕದಿಂದ ದೊಡ್ಡ ನಾಯಕರಾಗಿದ್ದಾರೆ, ಅವರಿಗೆ ರಾಷ್ಟ್ರಮಟ್ಟದ ನಾಯಕತ್ವ ಸಿಕ್ಕಿದೆ. ಅಲ್ಲಲ್ಲ, ಮಾತಿಗಾದ್ರೂ ಅಟ್ಲೀಸ್ಟ್ ಖರ್ಗೆ ಅವರು ನಮ್ಮ ರಾಜ್ಯದವರು ಇದ್ದಾರೆ, ಆದ್ರೆ ತಪ್ಪೇನಿದೆ ಅನ್ನುವಂತ ಒಂದು ಮಾತಾದ್ರೂ ಬರ್ಬೋದು. ಖರ್ಗೆ ಅವರಾದ್ರೆ ಕರ್ನಾಟಕದವರಾಗಿ ನಮ್ ಪಡುವಂತ ಸಂತೋಷ ಹೆಮ್ಮೆ ಇನ್ನೊಬ್ರಿಗೆ ಆಗೋದಿಲ್ಲ. ಆಯ್ತಾ? ಸಿದ್ದರಾಮಯ್ಯ ಒಂದ್ ಮಾತು ಆಡ್ಲಿ ಇಲ್ಲ, ಯಾರು ಸಿದ್ದರಾಮಯ್ಯ ಹೇಳಿದ್ದು ನಿಜಾನ
ತಪ್ಪ ಹೇಳಿ. ತಪ್ಪಲ್ಲ ತಪ್ಪಲ್ಲ. ತಪ್ಪಲ್ಲ. ಅಂದ್ಮೇಲೆ ನೀವು ನೀವ್ ಹೇಳ್ದಂಗೆ ಕೇಳಕ್ಕಾಗಲ್ಲ, ಬಿಜೆಪಿ ನಿಮ್ಮ ಅಜೆಂಡಾ ನಾವು ಮಾಡಕ್ಕಾಗಲ್ಲ. ನೀವ್ ಹೇಳ್ತೀರಾ, ಮಾಡ್ತೀರಾ ನೀವು ದಲಿತರನ್ನ? ದಲಿತರ ಮುಖ್ಯಮಂತ್ರಿ ಮಾಡ್ತೀರಾ, ಪ್ರಧಾನಮಂತ್ರಿ ಮಾಡ್ತೀರಾ? ಮಾಡಲ್ಲ ನೀವು. ಸುಮ್ಮನೆ ನೀವು ನಾಟಕ ಆಡ್ತೀರಾ ಅಷ್ಟೇ. ನೀವು ಸುಮ್ಮನೆ ನೀವು ನಾಟಕ ಆಡ್ತೀರಾ, ಸುಳ್ಳು ಹೇಳ್ತೀರಾ ಅಷ್ಟೇ. ನೀವು ನಿಮ್ ಸುಳ್ಳು ಮತ್ತೆ ಅಪಪ್ರಚಾರ ನಿಮ್ಮಲ್ಲಿ ಯಾರು ಮಾಡ್ತೀರಾ? ಅಲ್ಲ ನಿಮ್ಮಲ್ಲಿ ಅಲ್ಲ ಬಂಗಾರ ಲಕ್ಷ್ಮಣ ಅಂತ ಒಬ್ಬ ಅಧ್ಯಕ್ಷರಾಗಿದ್ರು, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ರು. ಒಂದಿನ ಹಾಕಿದ್ರೆ ಅವ್ರನ್ನ ಸಂಚು ಮಾಡಿ ನಿಮ್ಮ ಬಿಜೆಪಿ ಅವರೇ RSS ಅವರೇ ಸಂಚು ಮಾಡಿ ಅವ್ರನ್ನ ಹಾಕಿದ್ರೆ ಇದು ನಿಮ್ಮ ವ್ಯವಸ್ಥೆ. 100 ವರ್ಷ ಆಯ್ತು RSS ಶುರುವಾಗಿ. ಒಬ್ಬ ದಲಿತ ಅಧ್ಯಕ್ಷ ಆಗಿದ್ದಾನೆ RSS ಒಬ್ಬ ದಲಿತ ಅಧ್ಯಕ್ಷ ಆಗಿದ್ದಾನೆ. ಮೊದಲು ನಿಮ್ಮಲ್ಲಿ ನೀವು ಸರಿ ಮಾಡ್ಕೊಳ್ರಿ, ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ. RSS ಗೆ ದಲಿತ ಅಧ್ಯಕ್ಷ ಆಗಿದ್ದಾರ ಯಾವತ್ತಾದ್ರೂ 100 ವರ್ಷದಲ್ಲಿ? ಬಿಜೆಪಿ ದಲಿತ ಅಧ್ಯಕ್ಷ ಮಾಡ್ತಿದ್ದೀರಾ? ಮಾಡ್ತಿಲ್ವಲ್ಲ. ಪ್ರಧಾನಮಂತ್ರಿ ಅಧ್ಯಕ್ಷ ಮಾಡ್ತೀರಾ? ಮಾಡಿ ನೀವು. ಸುಳ್ಳು ಹೇಳ್ತೀರಿ ನೀವು. ನಿಮ್ಗೆ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ, ಮಾನ್ಯ ಖರ್ಗೆ ಅವ್ರಿಗೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಅದು ಯಶಸ್ವಿ ಆಗೋದಿಲ್ಲ. ನಿಮ್ಮ ಬಿಜೆಪಿಯ ಸಂಚು ಯಶಸ್ವಿ ಆಗೋದಿಲ್ಲ. ನೋಡ್ರಿ, ಮೊದಲು ನಿಮ್ಗೆ RSS ಕಚೇರಿ ಬಿಟ್ಕೊಳ್ಳಲ್ಲ, ಗರ್ಭಗುಡಿ ನಿಮ್ದು RSS ಬಿಜೆಪಿ. ಗಂಗಾಧರ ಮೂರ್ತಿಯವರೇ, ಏನ್ ಕಷ್ಟ? ಅಟ್ಲೀಸ್ಟ್ ಕಾಂಗ್ರೆಸ್ ಅಂತೂ ಅನೌನ್ಸ್ ಮಾಡ್ತಾ ಇಲ್ಲ. ಬೇರೆದವರು INDI ಮೈತ್ರಿಕೂಟದಲ್ಲಿರೋರು ಒಂದು ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಮಗಂತೂ ಒಂದು ಹೆಮ್ಮೆ, ನಮ್ಮ ರಾಜ್ಯದಲ್ಲಿರುವಂಥ ಒಬ್ಬ ನಾಯಕರು, ಅದರಲ್ಲೂ ದಲಿತರೊಬ್ಬರ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಅಂತಂದಾಗ ಖುಷಿ ಆಗುತ್ತೆ. ಕಾಂಗ್ರೆಸ್ಸಿಗೆ ಯಾಕಿದು ಖುಷಿ ಆಗಲ್ವಾ? ನನ್ನ ಪ್ರಕಾರ ಹೆಸರು ಬಂತೆ ಉರಿಯಾಗಿದೆ. ಸೋನಿಯಾ ಗಾಂಧಿ ಅವರೆಲ್ಲ ರಾಹುಲ್ ಗಾಂಧಿ ಅವರು ಒಳ್ಳೆಯದಾಗಲಿ ಅಂತ ಇಲ್ಲಿ ಪದೇ ಪದೇ ನಾವು ದಲಿತ ನಾಯಕ ಅಂತ ಹೇಳಿ ಖರ್ಗೆ ಅವ್ರನ್ನ ಅವಮಾನ ಮಾಡೋದು ಬೇಡ. ಕರ್ನಾಟಕದ ಒಬ್ಬ ಕನ್ನಡಿಗ, ಮತ್ತೆ ಸುದೀರ್ಘ ರಾಜಕಾರಣದಲ್ಲಿ ಕಾಂಗ್ರೆಸ್ಸಿನ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರು, ಪ್ರಾಮಾಣಿಕ ನಾಯಕ ಎಲ್ಲವೂ ಇರ್ತಕ್ಕಂಥ, ಎಲ್ಲ ರೀತಿಯ ಅರ್ಹತೆ ಇರ್ತಕ್ಕಂಥ ನಾಯಕರು. ಅಂಥ ನಾಯಕರನ್ನು ಕಾಂಗ್ರೆಸ್ಸು ಇಂಡಿಯಾ ಎಲ್ಲ ತಲೆ ಕೆಳಗಾದ್ರೂ ಕೂಡ ಅಧಿಕಾರಕ್ಕೆ ಬರೋದೇ ಇಲ್ಲ ಕೇಂದ್ರದಲ್ಲಿ. ಅಂಥ ಸಂದರ್ಭದಲ್ಲೂ ಒಬ್ಬ ಹಿರಿಯ ನಾಯಕ ಖರ್ಗೆ ಅವ್ರನ್ನ ದೊಡ್ಡ ಮನ್ಸು ಮಾಡಿ ಮಮತಾ ಬ್ಯಾನರ್ಜಿ ಆ್ಯಂಡ್ ಕೇಜ್ರಿವಾಲ್ ಮತ್ತಿನ್ನಿತರು ಹೇಳಿದ್ರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ನಾಯಕರು ಬಾಯಿ ಮಾತುಗಾದ್ರೂ ಒಪ್ಕೊಳ್ಳೋ ಸ್ಟೇಜಲ್ಲಿ ಇಲ್ವಲ್ಲ ಇವರು. ಖರ್ಗೆ ಅವರು ಆಲ್ರೆಡಿ ಒಂದೇ ಒಂದು ವರ್ಡ್ ಹೇಳಿದ್ದಾರೆ, ನೀವು ಫಸ್ಟ್ ನಾವು ಗೆಲ್ಲೋದನ್ನ ಯೋಚನೆ ಮಾಡೋಣ, ಗೆದ್ದ ಮೇಲೆ ಯೋಚನೆ ಮಾಡಿ. ಅವರೇ ದೊಡ್ಡ ಮನ್ಸು ಮಾಡಿ ಹೇಳಿದ್ದಾರೆ. ಆದ್ರೆ ಆ ದೊಡ್ಡತನಕ್ಕೆ ಒಂದು ಸಣ್ಣ ಗೌರವ ಕೊಡುವಂತ ಕರ್ನಾಟಕದ ನಾಯಕರಿಲ್ಲ ಅಂತ ಅಂದ್ರೆ ಒಬ್ಬ ಕನ್ನಡಿಗನಿಗೆ ಮಾಡಿದಂತ ಅವಮಾನ. ಹೆಸರನ್ನೇ ನಾನು ಹೇಳ್ತಾ ಇರೋದು. ಇನ್ನು ಪ್ರಧಾನಮಂತ್ರಿ ನಿಮ್ ಕಡೆನೇ ಬರ್ತೀನಿ. ಒಂದು ವಿರಾಮ ತಗೊಂಡು ನಾನು ಗಂಗಾಧರ ಮೂರ್ತಿ ಅವ್ರ ಹತ್ರ ಮಾತಾಡಿಸ್ತೀನಿ. ಒಂದು ವಿರಾಮ.